ದೇವೇಗೌಡರ 94ನೇ ಜನ್ಮ ದಿನೋತ್ಸವ. ಮಣ್ಣಿನ ಮಗನನ್ನ ಮತ್ತೆ ಅವಿರೋಧವಾಗಿ ರಾಜ್ಯಸಭೆಗೆ ಕಳುಹಿಸಿ ಶಾಸಕ ಬಿಎನ್ ರವಿಕುಮಾರ್. ಶಿಡ್ಲಘಟ್ಟ. ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಅವರ 94ನೇ ಜನ್ಮದಿನವನ್ನ ತಾಲೂಕಿನ ಹಂಡಿಗನಾಳ ಗ್ರಾಮದ ಶ್ರೀ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಕೇಕ್ ಕತ್ತರಿಸುವ ಮೂಲಕ ಅತ್ಯಂತ ಅದ್ದೂರಿಯಾಗಿ ಆಚರಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ ಅವರು, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ರಾಜ್ಯಸಭಾ ಸದಸ್ಯತ್ವದ ಅವಧಿಯು ಮುಂಬರುವ ಜೂನ್ 25ಕ್ಕೆ ಮುಕ್ತಾಯಗೊಳ್ಳಲಿದೆ. ನಾಡಿನ ಮಣ್ಣಿನ ಮಗನಾಗಿರುವ ಅವರನ್ನ ಮತ್ತೊಮ್ಮೆ ದೇಶದ ಅತ್ಯುನ್ನತ ಸದನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿ ಕಳಿಸಬೇಕು ಅನ್ನೋದು ನಮ್ಮೆಲ್ಲರ ಆಶಯವಾಗಿದೆ. ಅವರು ಮತ್ತೊಮ್ಮೆ ರಾಜ್ಯಸಭೆ ಪ್ರವೇಶಿಸಿದ್ರೆ ಇಡೀ ಕರ್ನಾಟಕದ ರೈತರಿಗೆ ಹೆಮ್ಮೆಯ ವಿಷಯವಾಗಲಿದ್ದು, ರಾಜ್ಯದ ನೀರಾವರಿ ಯೋಜನೆಗಳಿಗೆ ಹಾಗೂ ರೈತರ ಧ್ವನಿಗೆ ಹೆಚ್ಚಿನ ಬಲ ಸಿಗಲಿದೆ ಅಂತ ಅಭಿಪ್ರಾಯಪಟ್ಟರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಂಸದ ಮಲ್ಲೇಶ್ ಬಾಬು ಅವರು, ದೇವೇಗೌಡರು ದೇಶದ ರಾಜಕಾರಣದಲ್ಲಿ ಅಪಾರ ಅನುಭವ ಹೊಂದಿರುವ ಧೀಮಂತ ನಾಯಕರು. ಪ್ರಧಾನಿಯಾಗಿದ್ದ ಅವಧಿಯಲ್ಲೂ ಗ್ರಾಮೀಣಾಭಿವೃದ್ಧಿ ಹಾಗೂ ರೈತರ ಹಿತಾಸಕ್ತಿಗೆ ಪ್ರಥಮ ಆದ್ಯತೆ ನೀಡಿದ್ರು. ಇಂತಹ ಮಹಾನ್ ಚೇತನದ ಜನ್ಮದಿನವನ್ನ ಕೇವಲ ಸಂಭ್ರಮಾಚರಣೆಗೆ ಸೀಮಿತಗೊಳಿಸದೆ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡುವಂತಹ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಆಚರಿಸುತ್ತಿರುವುದು ಶ್ಲಾಘನೀಯ ಅಂದರು. ದೇವೇಗೌಡ ಜನ್ಮದಿನದ ಅಂಗವಾಗಿ ತಾಲೂಕಿನ ಸರ್ಕಾರಿ ಶಾಲೆಯ 10ನೇ ತರಗತಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಈ ಹಿಂದೆ ಘೋಷಿಸಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ನಗದು ಬಹುಮಾನವನ್ನು ವಿತರಿಸಲಾಯಿತು. 592 ಅಂಕ ಗಳಿಸಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಸಾದಲಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಪ್ರಶಾಂತ್ ಬಿಎಂ ಅವರಿಗೆ 1 ಲಕ್ಷ ರೂಪಾಯಿ ನಗದು ಪುರಸ್ಕಾರ ನೀಡಲಾಯಿತು. ಹಾಗೆಯೇ ದ್ವಿತೀಯ ಸ್ಥಾನ ಪಡೆದ ರಶ್ಮಿ ಪಿಎಸ್ ಮತ್ತು ವೈಭವಿ ಎ ಅವರಿಗೆ ತಲಾ 50,000 ರೂಪಾಯಿ ಹಾಗೂ ತೃತೀಯ ಸ್ಥಾನ ಪಡೆದ ಮಾನಸ ಅವರಿಗೆ 25,000 ರೂಪಾಯಿ ನಗದನ್ನ ಗಣ್ಯರ ಹಸ್ತದಿಂದ ವಿತರಿಸಿ ವಿದ್ಯಾರ್ಥಿಗಳ ಉನ್ನತ ಸಾಧನೆಯನ್ನು ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಇಂಚರ ಗೋವಿಂದರಾಜು, ಚಿಮುಲ್ ನಿರ್ದೇಶಕರಾದ ಬಂಕ್ಮುನಿಯಪ್ಪ, ಹುಜಗೂರು ರಾಮಯ್ಯ, ಕೆಂಚಾರ್ಲಹಳ್ಳಿ ಕೃಷ್ಣಾರೆಡ್ಡಿ, ಶಿಡ್ಲಘಟ್ಟ ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷ ಡಿಬಿ ವೆಂಕಟೇಶ್, ನಗರ ಘಟಕದ ಅಧ್ಯಕ್ಷೆ ಮಂಜುಳಮ್ಮ, ಶಿಡ್ಲಘಟ್ಟ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ, ಕೋಲಾರ ಜಿಲ್ಲಾ ಜೆಡಿಎಸ್ ಮುಖಂಡ ಒಕ್ಕಲೇರಿ ರಾಮು, ಪೂಲಕುಂಟಹಳ್ಳಿ ರಘುನಾಥ ರೆಡ್ಡಿ, ಮುಖಂಡರಾದ ಗಂಜಿಗುಂಟೆ ನರಸಿಂಹಮೂರ್ತಿ, ಇ ತಿಮ್ಮಸಂದ್ರ ಶಿವಾರೆಡ್ಡಿ, ಜೆವಿ ಸದಾಶಿವ, ತಿಮ್ಮನಾಯಕನಹಳ್ಳಿ ರಮೇಶ್, ನಗರಸಭಾ ಮಾಜಿ ಅಧ್ಯಕ್ಷ ವೆಂಕಟಸ್ವಾಮಿ, ಮುಖಂಡರಾದ ತಾದೂರು ರಘು, ಮೇಲೂರು ಉಮೇಶ್, ಮಂಜುನಾಥ್, ಶಿಡ್ಲಘಟ್ಟ ಎಸ್ಎಂ ರಮೇಶ್, ನಂದಕಿಶನ್, ರಾಘವೇಂದ್ರ, ಚೌಡಸಂದ್ರ ಸಿಕೆ ಗಜೇಂದ್ರ ಬಾಬು, ಶಾಸಕ ರವಿಕುಮಾರ್ ಅವರ ಅಭಿಮಾನಿಗಳು ಮತ್ತು ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ನಮ್ಮ ನಾಡಿನ ರೈತರ ಕಣ್ಮಣಿ, ನಮ್ಮ ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಎಚ್.ಡಿ. ದೇವೇಗೌಡ ಸಾಹೇಬರವರ 94ನೇ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ, ತಾಯಿ ಚಾಮುಂಡಿ ದೇವಿಯವರ ಆಶೀರ್ವಾದದಿಂದ ಇವತ್ತು ಅವರಿಗೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಇವತ್ತು ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಾನ್ಯ ದೇವೇಗೌಡರು ಸಾಹೇಬರಿಗೆ ದೀರ್ಘ ಆಯುಷ್ ಕೊಡಲಿ ಅಂತೇಳಿ ಇವತ್ತು ಎಲ್ಲರೂ ಸಂಕಲ್ಪವನ್ನು ಮಾಡಿದ್ದಾರೆ. ಏನಿವತ್ತು ನಮ್ಮ ಭಾರತ ದೇಶದ ಒಬ್ಬ ರೈತನು ಈ ದೇಶದ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ಅದು ಒಂದು ಸುಲಭವಾದ ಕೆಲಸ ಅಲ್ಲ. ಇವತ್ತು ನಮ್ಮ ರಾಜ್ಯಕ್ಕೆ ಏನು ಅವರು ಒಂದು ಮಾಡಿರ್ತಕ್ಕಂಥ ಕೆಲಸಗಳನ್ನ ಪ್ರತಿಯೊಬ್ಬರು ಇವತ್ತು ಗಮನದಲ್ಲಿಟ್ಕೊಳ್ಬೇಕಾಗ್ತದೆ. ಇವತ್ತು ಅದರ ಒಂದು ಮುಂದುವರೆದ ಭಾಗ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಪಕ್ಷದ ತಾಲೂಕಿನ ಅಧ್ಯಕ್ಷರಾದಂಥ ವೆಂಕಟೇಶ್ವರನವರೇ, ನಮ್ಮ ಕುಮಾರಣ್ಣವರು ಈ ರಾಜ್ಯದಲ್ಲಿ 2006ರಲ್ಲಿ 20 ತಿಂಗಳು ಮುಖ್ಯಮಂತ್ರಿ ಆದರು, 2015ರಲ್ಲಿ 14 ತಿಂಗಳು ಮುಖ್ಯಮಂತ್ರಿ ಆದರು. ಇವತ್ತು ನಮ್ಮ ಕುಮಾರಣ್ಣ ಅವರು ಕೊಟ್ಟಂಥ ಈ ರಾಜ್ಯದ ಯೋಜನೆಗಳಿಗೆ ಅವರು ಕೊಟ್ಟಂಥ ಒಂದು ಕೊಡುಗೆ ಇವತ್ತು ಸುಮಾರು 25,000 ರೈತರ ಸಾಲ, 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು. ಲಾಟ್ರಿ ನಿಷೇಧ ಮಾಡಿದ್ರು, ಸಾರಾಯಿ ನಿಷೇಧ ಮಾಡಿದ್ರು, ಗ್ರಾಮ ವಾಸ್ತವ್ಯ ಮಾಡಿದ್ರು. ಇವತ್ತು ಮಕ್ಕಳಿಗೆ ಇವತ್ತು ಸೈಕಲ್ ವಿತರಣೆ ಮಾಡಿದ್ರು. ಹಲವಾರು ಕಾರ್ಯಕ್ರಮಗಳು ಇವತ್ತು ನಮ್ಮ ಕುಮಾರಣ್ಣ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ದೇವೇಗೌಡ ಸಾಹೇಬರು
ಇವತ್ತು ನಾವು ಕ್ಲಿಪ್ಸಲ್ಲಿ ನೋಡಿದ್ವಿ ಅವ್ರು ಮಾಡಿರೋಂಥ ಸಾಧನೆಗಳು. ಇವತ್ತು ನಮ್ಮ ಬೆಂಗಳೂರು ನಗರಕ್ಕೆ 9 TMC ನೀರನ್ನು ಕೊಡಿಸಿದ್ದು ದೇವೇಗೌಡರು. ಇವತ್ತು ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ 33% ರಿಸರ್ವೇಶನ್ ಕೊಟ್ಟಿದ್ದು ದೇವೇಗೌಡರು. ಇವತ್ತು ಹನಿ ನೀರಾವರಿಗೆ 90% ಸಬ್ಸಿಡಿ ಕೊಟ್ಟಿದ್ದು ದೇವೇಗೌಡರು. ಭದ್ರಾ ಮೇಲ್ದಂಡನೆಗೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸುಮಾರು 10,000 ಕೋಟಿ ಅನುದಾನವನ್ನು ಕೊಟ್ಟದ್ದು. ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು, ನಮ್ಮ ಕುಮಾರಣ್ಣವರು ಇವತ್ತು ಈ ರಾಜ್ಯಕ್ಕೆ, ಈ ರಾಜ್ಯದಲ್ಲಿರ್ತಕ್ಕಂಥ ರೈತರನ್ನ ಗಮನದಲ್ಲಿಟ್ಕೊಂಡು, ಎಲ್ಲ ಸಮುದಾಯಗಳನ್ನ ಗಮನದಲ್ಲಿಟ್ಕೊಂಡು ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಇವತ್ತು ಅವರಿಗೆ 94 ವರ್ಷ. ಇವತ್ತು ಅವರು ಪಾರ್ಲಿಮೆಂಟಲ್ಲಿ, ಪ್ರತಿ ಪಾರ್ಲಿಮೆಂಟಲ್ಲಿ ಸಂದರ್ಭ ಮಾತಾಡ್ತಾರೆ. ಅವ್ರು ಏನೇ ಮಾತಾಡಿದ್ರು ನೀರಾವರಿ ಯೋಜನೆಗಳ ಬಗ್ಗೆ, ಇವತ್ತು ರೈತರ ಸಮಸ್ಯೆ ಬಗ್ಗೆ, ಇವತ್ತು ರಾಜ್ಯಗಳಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸಗಳ ಬಗ್ಗೆ ದೇವೇಗೌಡರು ಮಾತಾಡ್ತಾರೆ. ಇವತ್ತು ನಾನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಒಬ್ಬ JDS ಪಕ್ಷದ ಶಾಸಕನಾಗಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ನಾನು ಮನವಿ ಮಾಡತಕ್ಕಂಥದ್ದು, ಏನು ನಮ್ಮ ದೇವೇಗೌಡರು ಸಾಹೇಬರದು ಮುಂದಿನ ತಿಂಗಳು ಜೂನ್ಗೆ ರಾಜ್ಯಸಭಾ ಸದಸ್ಯರ ಅವಧಿ ಮುಗಿತಾ ಇದ್ದು, ತಾವು BJP ಪಕ್ಷದ ಮುಖಂಡರು ದೊಡ್ಡ ಮನಸ್ಸು ಮಾಡಿ ಮತ್ತೆ ಅವ್ರನ್ನ ಜೂನ್ ಬರ್ತಕ್ಕಂಥ ರಾಜ್ಯಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಿಂದ ತಾವು ಆಯ್ಕೆ ಮಾಡಿ ಕಳಿಸ್ಬೇಕಂತೇಳಿ ನಾನು JDS ಪಕ್ಷದ ಎಲ್ಲರ ಪರವಾಗಿ ನಾನು ಮನವಿಯನ್ನು ಮಾಡ್ತೇನೆ. ಏನಿವತ್ತು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ರೈತನು ಈ ಕ್ಷೇತ್ರದಲ್ಲಿ ಶಾಸಕರಾಗಬೇಕಾದ್ರೆ ಅದು ಕಾರಣ ಶ್ರೀಮಾನ್ ದೇವೇಗೌಡರು. ಇವತ್ತು ನಮ್ಮ ಕ್ಷೇತ್ರದ ಮುಖಂಡರು ಇವತ್ತು ನಮ್ಮನ್ನ, ನಮ್ಮ ಪಕ್ಷವನ್ನ, ನಮ್ಮ ದೇವೇಗೌಡ ಸಾಹೇಬ್ರ ನಂಬಿ ಈ ಕ್ಷೇತ್ರದ ಮುಖಂಡರು ನನಗೆ ಇವತ್ತು ಒಬ್ಬ ಶಾಸಕನಾಗಿ ಇವತ್ತು ನನಗೆ ಒಂದು ಅಧಿಕಾರ ಕೊಟ್ಟಿದ್ದರು. ಏನಿವತ್ತು ನನಗೆ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಇವತ್ತು ನಾವು ಈ ಒಂದು ಕ್ಷೇತ್ರಕ್ಕೆ ಏನಾದರೂ ಒಳ್ಳೇದು ಮಾಡಬೇಕಂತ ಒಂದು ತೀರ್ಮಾನವನ್ನು ಮಾಡಿ ಇವತ್ತು 4 ಮಾನದಂಡಗಳನ್ನು ಇವತ್ತು ನಾವು ಪಾಲನೆ ಮಾಡಿದ್ವಿ. ಒಂದು ಶಿಕ್ಷಣ, 2ನೇದು ಆರೋಗ್ಯ, 3ನೇದು ಕ್ಷೇತ್ರದಲ್ಲಿ ಅಭಿವೃದ್ಧಿ, 4ನೇದು ಪ್ರತಿಯೊಂದು ಕುಟುಂಬದವರು ನೆಮ್ಮದಿಯಾಗಿ ಬದುಕು. ಈ 4 ಮಾನದಂಡಗಳನ್ನು ಇಟ್ಕೊಂಡು ಇವತ್ತು ನಾನು 3 ವರ್ಷ 36 ತಿಂಗಳು ಇವತ್ತು ಆಡಳಿತದಲ್ಲಿ ಕ್ಷೇತ್ರದಲ್ಲಿ ಮಾಡಿದ್ದೀನಿ. ಇವತ್ತು ದೇವೇಗೌಡರು ಸಾಹೇಬರು 1962ರಿಂದ ಇದು 2026 ಸುಮಾರು 64 ವರ್ಷ ಅವರ ಒಂದು ರಾಜಕೀಯ ಜೀವನ, ಅವರ ಒಂದು ಇತಿಹಾಸ ನಾವು ನೋಡಿದಾಗ ಅವರು ಕೇವಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 20 ತಿಂಗಳು, ಈ ದೇಶದ ಪ್ರಧಾನಮಂತ್ರಿಯಾಗಿ 11 ತಿಂಗಳು, ನಮ್ಮ ರಾಜ್ಯದ ನೀರಾವರಿ ಸಚಿವರಾಗಿ 24 ತಿಂಗಳು ಅಲ್ಪಾವಧಿ ಅಧಿಕಾರ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ನಾಡಪ್ರಭು ಕೆಂಪೇಗೌಡರ ಹೆಸರು ಯಾವ ರೀತಿ ಈ ರಾಜ್ಯದಲ್ಲಿ ಉಳಿದೈತೋ ಮುಂದೆ ದೇವೇಗೌಡರ ಹೆಸರು ಸಹ ಅದೇ ರೀತಿ ಉಳಿತೈತೆ ಅಂತ ನಾನು ಹೇಳಕ್ಕೆ ಒಂದು ಕಾರ್ಯಕ್ರಮಗಳು ಇವತ್ತು ನಾವು ನೋಡಿದಾಗ ಇವತ್ತು ಆಂಧ್ರ ಪ್ರದೇಶದಲ್ಲಿ ಇವತ್ತು ಮೊನ್ನೆ ನಮ್ಮ ಕುಮಾರಣ್ಣ ಹೋದಂಥ ಸಂದರ್ಭದಲ್ಲಿ ಇವತ್ತು ಅಲ್ಲಿ ಅವರಿಗೆ ಏನು ಇವತ್ತು ಉಕ್ಕಿನ ಕಾರ್ಖಾನೆ ಸಂಬಂಧಪಟ್ಟಂತೆ ಆ ಒಂದು ಕಾರ್ಖಾನೆ ಮುಚ್ಚುವಂಥ ಪರಿಸ್ಥಿತಿಯಲ್ಲಿ ಮತ್ತೆ ಅದಕ್ಕೆ ಪುನಶ್ಚೇತನವನ್ನು ಕೊಟ್ಟಿದ್ದಾರೆ. ಕುಮಾರಣ್ಣವರು ಇವತ್ತು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಮುಂದೆ ಈ ರಾಜ್ಯದಲ್ಲಿ NDA ಸರ್ಕಾರ ಬರ್ತದೆ, ಮತ್ತೆ ನಮ್ಮ ಕುಮಾರಣ್ಣವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಈ ರಾಜ್ಯದ ಎಲ್ಲ ರೈತರಿಗೂ ಒಳ್ಳೆಯದಾಗ್ತದೆ ಅಂತ ಸಂದರ್ಭದಲ್ಲಿ ಹೇಳ್ತಾ, ಏನು ಇವತ್ತು ನಮ್ಮ ದೇವೇಗೌಡರು ಸಾಹೇಬರು ಇವತ್ತು ನಾವು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲಲ್ಲ. ನಾನು ಒಬ್ಬ ಸಾಧಾರಣ ವ್ಯಕ್ತಿ. 2018ರಲ್ಲಿ ಎಲ್ಲರಿಗೂ ಒಂದೊಂದು ಬಿ ಫಾರಂ ಕೊಟ್ಟರೆ ನನಗೆ 2 ಬಿ ಫಾರಂ ಕೊಟ್ಟರು. ನಾವು ಸಾಯಬೇಕ ಮರೆಯಂಥ ಪ್ರಶ್ನೆ ಇದೆ. ಹೀಗಾಗಿ ನಾನು ಇವತ್ತು ದೇವೇಗೌಡರು ಸಾಹೇಬರ ತತ್ವ ಆದರ್ಶಗಳನ್ನು ಅಳವಡಿಸಿಕೊಂಡು ಈ ಕ್ಷೇತ್ರದಲ್ಲಿ ನಮ್ಮ ಪಕ್ಷಕ್ಕಾಗ್ಬೋದು, ನಮ್ಮ ಪಕ್ಷದ ಮುಖಂಡರಾಗ್ಬೋದು, ಎಲ್ಲಿ
ನೋವಾಗ್ತಿದ ಈ ಕ್ಷೇತ್ರದಲ್ಲಿ ಉತ್ತಮ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಸಂಪೂರ್ಣವಾದ ಸಹಕಾರ ನಮ್ಮ ಮುಖಂಡರು ಕೊಡ್ತಾ ಇದ್ದಾರೆ. ಮುಂದೆನೂ ಸಹ ಇವತ್ತು ಹಲವಾರು ಅಭಿವೃದ್ಧಿ ಕೆಲಸಗಳು ನಮ್ಮ ಕ್ಷೇತ್ರದಲ್ಲಿ ಆಗಬೇಕಾಗಿದೆ. ಮುಂದೆ ತಮ್ಮೆಲ್ಲರ ಒಂದು ಸಹಕಾರದಿಂದ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕತೆಯಿಂದ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ಇವತ್ತು ನಮ್ಮ ಮಲ್ಲೇಶ್ ಅಣ್ಣವರು ಇವತ್ತು ನಮ್ಮ ಕೋಲಾರ ಸಂಸದರು, ಇವತ್ತು ಅವ್ರಿಗೇನು ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತರನ್ನ ಇವತ್ತು ನಮ್ಮ ದೇವೇಗೌಡ ಸಾಹೇಬರು ಮತ್ತು ನಮ್ಮ ಕುಮಾರಣ್ಣವರು ಅವ್ರನ್ನ ಕೂರಿಸಿ ಇವತ್ತು ಸಂಸದರ ಮಾಡಿದ್ದಾರೆ. ಅವರು ಸಂಸದರಾದ ಮೇಲೆ ನಿರಂತರವಾಗಿ ಇವತ್ತು ನಮ್ಮ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಏನಾದರೂ ಮಾಡಿ ಇವತ್ತು ಕೃಷ್ಣ ಬೆನ್ನಾರ್ ನೀರು ತರಬೇಕಂತೇಳಿ ನಿರಂತರವಾಗಿ ಅವ್ರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಕುಮಾರಣ್ಣ ಅವ್ರು ಇರ್ಬೋದು, ದೇವೇಗೌಡ ಸಾಹೇಬ್ ಇರ್ಬೋದು, ನಮ್ಮ ಮಲ್ಲೇಶ್ ಅವ್ರು ಇರ್ಬೋದು, ಈಗಾಗಲೇ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವ್ರನ್ನ ಮಾತಾಡಿ ಈಗಾಗಲೇ ಅವರು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರದಿಂದ ತಾವು DPR ಮಾಡಿ ಕಳಿಸಿದ್ರೆ ನಾವು 1 ವರ್ಷದಲ್ಲಿ 4 ತಿಂಗಳು ಈ 3 ಜಿಲ್ಲೆಗೆ ಕೃಷ್ಣ ಬೆನ್ನಾರ್ ನೀರು ಕೊಡ್ತೀರಿ ಅಂತ ಮಾನ್ಯ ಚಂದ್ರಬಾಬು ನಾಯ್ಡು ಅವರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ನಮ್ಮ ಬಯಲುಸೀಮೆ ಪ್ರದೇಶ ಏನಿವತ್ತು ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಮತ್ತು ಚಿತ್ರದುರ್ಗಕ್ಕೆ ಕೃಷ್ಣ ಬೆನ್ನಾರ್ ನೀಡ್ತಕ್ಕಂಥ ಕೆಲಸ ನಮ್ಮ ದೇವೇಗೌಡ ಸಾಹೇಬರವರ ನಾಯಕತ್ವದಲ್ಲಿ ನಾವು ಮಾಡ್ತೀವಿ ಅಂತ ಅವ್ರ ಹುಟ್ಟುಹಬ್ಬ ದಿವಸ ಇವತ್ತು ನಾನು ಮಾಧ್ಯಮಗಳ ಮುಖೇನ ಈ ರಾಜ್ಯಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಮೊನ್ನೆ ಯಡಿಯೂರಪ್ಪ ಶ್ರೀಮಾನ್ ಯಡಿಯೂರಪ್ಪ ಇರ್ಬೋದು, ವಿಜೇಂದ್ರಣ್ಣವ್ರು ಇರ್ಬೋದು, ವಿರೋಧ ಪಕ್ಷದ ನಾಯಕರು ಆರ್ ಅಶೋಕಣ್ಣವ್ರು ಇರ್ಬೋದು, ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಚಲುವಾದಿ ನಾರಾಯಣ ಸ್ವಾಮಿ ಇರ್ಬೋದು, ಹಲವಾರು ಭಾರತೀಯ ಜನತಾ ಪಕ್ಷದ ಮುಖಂಡರು ನೀವು ದೊಡ್ಡ ಮನಸ್ಸು ಮಾಡಿ ಕರ್ನಾಟಕ ರಾಜ್ಯದಿಂದ ಮಾನ್ಯ ದೇವೇಗೌಡ ಸಾಹೇಬರನ್ನ ಜೂನ್ ತಿಂಗಳಲ್ಲಿ ನಡೀತಕ್ಕಂಥ ರಾಜ್ಯಸಭಾ ಚುನಾವಣೆಯಲ್ಲಿ ಮತ್ತೆ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ರೆ ಈ ರಾಜ್ಯಕ್ಕೆ 100-100ರಷ್ಟಲ್ಲ 100,000ರಷ್ಟು ಯೋಜನೆಗಳನ್ನು ಅವ್ರು ತರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ನಾಯಕರು ಶ್ರೀಮಾನ್ ದೇವೇಗೌಡರು. ಇವತ್ತು ನಮ್ಮ ದೇವೇಗೌಡ ಸಾಹೇಬರು ಸಂದಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ಇವತ್ತು ನೀರಾವರಿಗೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಬೇರೆ ಎಲ್ಲ ರೈತರ ಪರವಾಗಿ ಇರ್ಬೋದು, ಅವ್ರು ಏನೇ ಒಂದು ಸಂದರ್ಭದಲ್ಲಿ ಮಾತಾಡಿದಾಗ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಮತ್ತೆ ಕೇಂದ್ರದಲ್ಲಿ ಇರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರು ಅವ್ರಿಗೊಂದು ಗೌರವ ಕೊಡ್ತಕ್ಕಂಥ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಏನು ಮೊನ್ನೆ 2024 ಲೋಕಸಭಾ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಮೊದಲನೇ ಹಂತದಲ್ಲಿ ಹಳೆ ಮೈಸೂರು ಭಾಗದಲ್ಲಿ 14 ಕ್ಷೇತ್ರ, ಆ 14 ಕ್ಷೇತ್ರದಲ್ಲಿ 12 ಕ್ಷೇತ್ರ ಇವತ್ತು NDA ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಇದಕ್ಕೆ ಕಾರಣ ಮಾನ್ಯ ದೇವೇಗೌಡ ಸಾಹೇಬರು ಮೈಸೂರಿನಲ್ಲಿ ಒಂದು ಸಭೆಯಲ್ಲಿ ಒಂದು ಭಾಷಣ ಮಾಡಿದ್ರು, ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಸಭೆಯಲ್ಲಿ ಒಂದು ಭಾಷಣ ಮಾಡಿದ್ರು. ಆ ಭಾಷಣ ನೋಡಿದಂಥ JDS ಪಕ್ಷದ ಎಲ್ಲ ಮತದಾರರು, ಮುಖಂಡರು, ಕಾರ್ಯಕರ್ತರು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ 14 ಜನದಲ್ಲಿ 12 ಜನ ಗೆಲ್ಲಿಸ್ತಕ್ಕಂಥ ಕೆಲಸ ಇವತ್ತು ಹಳೆ ಮೈಸೂರು ಭಾಗದಲ್ಲಿ ಆಗೈತೆ. ಇದನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ತಾವು ಗಮನದಲ್ಲಿ ಇಟ್ಕೊಂಡು ಇವತ್ತು ಮುಂದೆ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತದೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತದೆ, ಇವತ್ತು GBA ಗ್ರೇಟರ್ ಬೆಂಗಳೂರು ಚುನಾವಣೆ ಬರ್ತದೆ. ಹಲವಾರು ಮುಂದೆ 2 ವರ್ಷದೊಳಗೆ ಚುನಾವಣೆಗಳು ಬರೋದ್ರಿಂದ ಇವತ್ತು NDA ಅಭ್ಯರ್ಥಿಗಳಿಗೆ ರಾಜ್ಯದಲ್ಲಿ ಒಳ್ಳೆಯದಾಗಬೇಕಾದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು ತಾವು ದೊಡ್ಡ ಮನಸ್ಸು ಮಾಡಿ ಇವತ್ತು ನಮ್ಮ ದೇವೇಗೌಡ ಸಾಹೇಬರನ್ನ ಜೂನ್ ತಿಂಗಳಿನಲ್ಲಿ ನಡೀತಕ್ಕಂಥ ರಾಜ್ಯಸಭಾ ಚುನಾವಣೆಯಲ್ಲಿ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಕಳಿಸ್ಬೇಕಂತೇಳಿ ರಾಜ್ಯದ JDS ಪಕ್ಷದ ಎಲ್ಲರ ಪರವಾಗಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ತಮಗೆ ನಮಸ್ಕರಿಸ್ತಾ ಈ ಒಂದು ಮಾಧ್ಯಮದ ತಾವು ದೊಡ್ಡ ಮನಸ್ಸು ಮಾಡಿ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರಿಗೆ ಮನವಿಯನ್ನು ಮಾಡಿ ಈ ಒಂದು ರಾಜ್ಯಸಭಾ ಚುನಾವಣೆಗೆ ನಮ್ಮ ದೇವೇಗೌಡರ ಸಾಹೇಬರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಕಳಿಸ್ಬೇಕಂತೇಳಿ ರಾಜ್ಯ BJP ನಾಯಕರಿಗೆ ಮತ್ತೊಮ್ಮೆ ನಾನು ತಲೆಬಾಗಿ ಮನವಿಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS. ಪಾರ್ಲಿಮೆಂಟ್ ಅಲ್ಲಿ ಪ್ರಮಾಣ
ಕಾಲ ಕಳೆದಿದ್ದೀನೋ ಅವ್ರ ಹತ್ರ ಏನು ತಿಳ್ಕೊಂಡಿದ್ದೀನೋ ಅಂತ ಹೇಳಕ್ಕೆ ಮಾತುಗಳು ಸಾಕಾಗಲ್ಲ. ಅವರು ರಾಜಕೀಯದಲ್ಲಿ ಒಂದು ಏನು ಎನ್ಸೈಕ್ಲೋಪೀಡಿಯಾ ಅಂತಾರೆ, ಅದಕ್ಕಿಂತ ಜಾಸ್ತಿ ಸಮುದ್ರನೋ ಇಲ್ಲಾಂದ್ರೆ ಓಷನ್ ಅಂತಿರೋ, ಓಷನ್ ಆಫ್ ನಾಲೆಡ್ಜ್ ಅಂತಿರೋ, ಅದು ಕಡಿಮೆ ಅನಿಸುತ್ತೆ. ಯಾಕಂದ್ರೆ ಒಂದ್ಸತಿ ಸಿದ್ಧಗಂಗಾ ರವಿಯಣ್ಣ ಅವರು ಮತ್ತೆ ನಾನು ಅವರು ಒಂದು ತಂಡ ಕರ್ಕೊಂಡು ದೆಹಲಿಗೆ ಬಂದಿದ್ರು. ನೀರಾವರಿ ಕೃಷ್ಣಾ ನದಿ ನೀರು ಬೇಕು ಅಂತ. ಅವತ್ತು ಮಾತಾಡ್ತಾ ಇರುವಾಗ ಸುಮಾರು 2 ಗಂಟೆ ಕಾಲ ದೇವೇಗೌಡರು ಸಾಹೇಬರು ಮಾತಾಡ್ತಾ ಇದ್ರು. ಎಳೆಯಾಗಿ ಕಾವೇರಿ ಬಗ್ಗೆ, ಕೃಷ್ಣಾ ನದಿ ಬಗ್ಗೆ, ತುಂಗಭದ್ರಾ ಬಗ್ಗೆ ಏನೇನು ಹೇಳಬೇಕಾಗಿತ್ತೋ ಎಲ್ಲ ಹೇಳಿ ಕೊನೆಗೆ ಇದು ಏನಾದ್ರು ಸಾಧ್ಯ ಆಗುತ್ತೆ ಅಂದ್ರೆ ಅದು ಈ ಇರುವ ಪ್ರಧಾನಮಂತ್ರಿಗಳು ಮೋದಿಯಿಂದ ಹಾಗೇ ಆಗುತ್ತೆ. ನೀವು ಏನು ಈ ನಿಟ್ಟಿನಲ್ಲಿ ನೀವು ಎಲ್ಲ ಶಾಸಕರು, ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಸಕರು ಏನು ಬಂದು ನನ್ನ ಮಾತಾಡ್ತಾ ಇದ್ರು, ಅದು ಸಾಧ್ಯವಾಗುತ್ತೆ 2028 ಅದು ಮಾಡೇ ಮಾಡ್ತೀನಿ ಅಂತ ಒಂದು ನಂಬಿಕೆ ನಮ್ಗೆ ಕೊಟ್ಟರು. ಅದೇ ನಿಟ್ಟಿನಲ್ಲಿ ಏನು ಅವರು ಪ್ರಧಾನಮಂತ್ರಿಗಳಾಗಿದ್ರು, ಮುಖ್ಯಮಂತ್ರಿಗಳಾಗಿದ್ರು, ಆ ಕಾಲದಲ್ಲಿ ಏನೇನು ಕೆಲಸಗಳಾಗಿದ್ದು ಅಂತ ನಾವು ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ ಎಂತಹ ಕೆಲಸ ಮಾಡಿದ್ರು ಅಂತ. ಇವಾಗ ಏನು ಮೆಟ್ರೋ ಅಂತ ಏನು ಅಂತೀವೋ ನಾವು, ಅದು ದಿಲ್ಲಿಯಲ್ಲಿ ಶುರು ಮಾಡಿದ್ದು ಪ್ರಧಾನಮಂತ್ರಿಗಳು ಆದಾಗ ನಮ್ಮ ದೇವೇಗೌಡರು ಸಾಹೇಬರು. ಅದು ಇವತ್ತವರೆಗೂ ಯಾರು ಹೇಳಕ್ಕೆ ಅಂದ್ರೆ ಪ್ರಚಾರ ಮಾಡಕ್ಕೆ ಯಾರು ಆಗಿಲ್ಲ. ಆದ್ರೆ ಸುಮಾರು ಒಂದು 6 ತಿಂಗಳಿಂದ ಮತ್ತೆ ಹೊಸ ಲೈನ್ ಏನೋ ಹಾಕಿದ್ರು. ಅವಾಗ ದೇವೇಗೌಡರು ಸಾಹೇಬರು ಅದೇ ಮೆಟ್ರೋ ಲೈನ್ ಅಲ್ಲಿ ಹೋಗಿ ಹೆಂಗಿದೆ ನಾನು ಶುರು ಮಾಡಿದ್ದು ಮೆಟ್ರೋ ಲೈನ್ ಅಂತ ಹೋದಾಗ ಆವಾಗ ಅರ್ಥ ಆಯ್ತು. ಆವಾಗ ಸ್ವಲ್ಪ ಪೇಪರ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಬಂತು. ಜಮ್ಮು ಕಾಶ್ಮೀರಲ್ಲಿ ಒಂದ್ಸತಿ ಅವರು ಓಪನ್ ಜೀಪಲ್ಲಿ ಒಂದು ವಿಸಿಟ್ ಮಾಡ್ತಾರೆ. ಪ್ರಧಾನಮಂತ್ರಿಗಳಾದಾಗ ಏನು ಇವಾಗ ಸ್ಪೆಷಲ್ ಫೋರ್ಸಸ್ ಅಂತ SPG ಅಂತ ಏನ್ ಹೇಳ್ತಾರ, ಅವಾಗ ಇದು ಆಗಲ್ಲ, ನೀವು ಹೋಗಕ್ಕೆ ಒಬ್ಬ ಪ್ರಧಾನಮಂತ್ರಿ ಅಂತಾಗ ದೇಶದ ಜನತೆ ನನಗೆ ಈ ಅವಕಾಶ ಕೊಟ್ಟಿದ್ದಾರೆ, ಇಲ್ಲಿರುವ ಪರಿಸ್ಥಿತಿ ಏನು ಅಂತ ತಿಳ್ಕೋಬೇಕು ಅಂದಾಗ ಜಮ್ಮು ಕಾಶ್ಮೀರಲ್ಲಿ ಓಪನ್ ಜೀಪಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡ್ತಾರೆ. ಇಂತಹ ಒಂದು ಧೈರ್ಯವಾಗಿ ಜನ ಸೇವೆ ಮಾಡಬೇಕು ಅಂತ ಏನೋ ಒಂದು ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾರೋ ಅವ್ರಿಗೆ ನನ್ನ ಪರವಾಗಿ ನನಗೊಂದು ಅನಿಸಿಕೆ, ಇನ್ನ ಒಂದು 10-15 ವರ್ಷ ಅವ್ರಿಗೆ ಅಧಿಕಾರ ಕೊಟ್ಟಿದ್ರೆ ಮುಖ್ಯಮಂತ್ರಿಯಾಗಿ ಇಲ್ಲ ಪ್ರಧಾನಮಂತ್ರಿಗಳಾಗಿ ಏನು ಇವಾಗ ದೇಶ ಇದೆಯೋ ಅದನ್ನ ಒಂದು ಬೇರೆ ಚಿತ್ರೀಕರಣ ಮಾಡಿ ಇನ್ನ ಒಂದು ಒಳ್ಳೆ ರೀತಿಯಲ್ಲಿ ಈ ದೇಶವನ್ನು ತಗೊಂಡು ಹೋಗ್ಬೇಕು ಅಂತ ಅಂತಹ ಒಂದು ನಂಬಿಕೆ ನನಗೆ ಆವತ್ತು ಬಂತು. ಏನು ಪಂಜಾಬಲ್ಲಿ ರೈತರಿಗೆ ಉಪಯೋಗ ಆಗಬೇಕು ಅಂದ್ರೆ ಅಲ್ಲಿ ಪಂಜಾಬ್ ರೈತರು ಒಂದು ರೈಸ್ ಮೇಸ್ ಅಂತೇನಂತಿರೋ ಅದನ್ನ ತಳಿನೇ ಅವರ ಹೆಸರಲ್ಲಿ ಕೊಟ್ಟಿದ್ದಾರೆ. ಇಂತಹ ಒಂದು ವಿಚಾರಗಳನ್ನು ನಾವು ಮಾತಾಡಿಕೊಂಡು ಹೋಗ್ತಾ ಇದ್ರೆ ಒಂದು ಕಡೆ ರೈತರಿಗೆ ಸಹಾಯ ಮಾಡಬೇಕು ಅಂತ ನೀರಾವರಿ ಹೋರಾಟವನ್ನು ಮಾಡಬೇಕು ಅಂದಾಗ, ಸಿಟಿಗಳಲ್ಲಿ ಇಂಪ್ರೂವ್ ಮಾಡಬೇಕು ಅಂತ ಈ ಮೆಟ್ರೋ ರೈಲು ಬಂದಾಗ, ಇಂತಹ ಒಂದು ನಿಟ್ಟಿನಲ್ಲಿ ನೋಡ್ತಾ ಇದ್ರೆ ಅವರ ಆಲೋಚನೆ 96 ಅಲ್ಲಿ ಏನು ಪ್ರಧಾನಮಂತ್ರಿಗಳಾಗಿದ್ರು ಆವಾಗಲೇ ಬಹಳ ಮುಂದಿನ ಯೋಚನೆ ಮಾಡ್ತಾ ಇದ್ದೆ. ಏನೋ ಇಂದ 2 ವರ್ಷದಲ್ಲಿ ನಾನು ಅವ್ರ ಜೊತೆ ಒಡನಾಟದಲ್ಲಿ ಏನೋ ಒಂದು ನೋಡಿದೀನೋ ಬಹಳ ಕಳ್ತಿದ್ದೀನಿ. ಏನೋ ತಾಳ್ಮೆ ಅಂತ ಇರಬೇಕು, ಪೇಷನ್ಸ್ ಅಂತ ಏನಂತಿರೋ ಆ ತಾಳ್ಮೆ ಇರಬೇಕು. ರಾಜಕೀಯವಾಗಿ ಯಾರಾದ್ರೂ ಒಂದು ಬಂದು ಹೇಳಿದ್ರೆ ಅದನ್ನ 3-4 ಕಡೆಯಿಂದ ಯೋಚನೆ ಮಾಡಿ ಏನು ಸೂಕ್ತವಾಗುತ್ತೆ, ಜನತೆಗೆ ಏನು ಸೂಕ್ತವಾಗುತ್ತೆ, ಪಾರ್ಟಿಗೆ ಏನು ಸೂಕ್ತ ಆಗುತ್ತೆ ಅಂತಹ ಕೆಲಸ ಮಾಡಬೇಕು ಅಂತ ಅಲ್ಲಿ ಅವರನ್ನ ಕಲ್ತ್ಕೊಂಡಿದ್ದಾರೆ. ಒಂದು ಕಡೆ ಕುಮಾರಸ್ವಾಮಿ